ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ, ನಾನು ನನ್ನ ಒಂದು ಸೀಮಂತದ ಔಟ್ಫಿಟ್ ಅಂದರೆ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಸೊ 2 ಸ್ಯಾರಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಇದನ್ನು ಎಲ್ಲ ಆನ್ಲೈನಲ್ಲೇ ತರಿಸಿರೋದು. ತುಂಬ ಇಷ್ಟ ಆಗಿದೆ, ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಿಮಗೂ ಇಷ್ಟ ಆದರೆ ನೀವು ಬೇಕಿದ್ರೆ ನಾನು ಎಲ್ಲಿ ತರಿಸ್ದೆ ಏನು ಅಂತೆಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ, ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಏನಕ್ಕೆ ಅಂದರೆ ನಿಮಗೆ ಏನಾದ್ರು ಒಂದು ಸಜೆಷನ್ ಕೊಡೋದಿದ್ರೆ ನನಗೆ ಕೊಡಿ ಅಂತ, ನಾನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋದಿದೆ. ಸೊ ನಾನು ಈ ಹಿಂದೆನೂ ಒಂದು ಫ್ಯೂ ವ್ಲಾಗ್ಸ್ ಬ್ಯಾಕ್ ನಾನು ಹೇಳಿದ್ದೆ, ನಮಗೆಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಇವಾಗಿನ ಜನ್ರೇಷನಲ್ಲಿ ಸೇವಿಂಗ್ಸ್ ಎಷ್ಟು ಮುಖ್ಯ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗಿನ ಜನ್ರೇಷನಲ್ಲಿ ಟ್ರೆಂಡಿಂಗಲ್ಲಿರೋದು ಸ್ಟಾಕ್ ಆ್ಯಂಡ್ ಶೇರ್ಸ್, ಸೊ ಸ್ಟಾಕ್ ಮಾರ್ಕೆಟಿಂಗ್ ಈ ಥರ. ತುಂಬ ಜನಕ್ಕೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವರು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಇವಾಗ ನಮ್ಮ ಒಂದು ಫ್ಯೂಚರ್ ಬೇಬಿಗಳಿಗೆ ಆಗಲಿ, ನಮಗೆ ಆಗಲಿ, ಇವಾಗೆಲ್ಲ ನಾವು ಫಂಡ್ಸ್ಗಳು ಇಟ್ಕೊಂಡಿಲ್ಲ ಅಂದರೆ ಇನ್ನು ಮುಂದೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಫಂಡ್ಸ್ ರೈಸ್ ಮಾಡೋಕ್ಕೆ ನಮ್ಮ ಒಂದು ಸೇವಿಂಗ್ಸಿಗೆ ನಾನಾ ರೀತಿಗಳಿದಾವೆ. ಅದರಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಹೌದು. ಸೊ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ ತುಂಬ ಥರದ ಶೇರ್ಸ್ಗಳಿರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ನಾವು ಹಾಗೆ ರಿಸರ್ಚ್ ಮಾಡ್ತಲೇ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಈ ಥರ ತುಂಬ ಥರದ್ದು ಒಂದು ಪ್ಲ್ಯಾನಿಂಗ್ಸ್ಗಳಿದೆ, ಒಂದು ಐಡಿಯಾಗಳಿದ್ದಾವೆ. ಸೊ ಎಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇದೊಂಥರ ನಾವು ಸುಮ್ಮನೆ ಇವಾಗ ನಾವೇನೋ ಒಂದು ಬ್ಯಾಂಕ್ ಅಕೌಂಟಲ್ಲಿ 1000 ಅಂತ ಮಂತ್ಲಿ ಇಟ್ಟರೆ ಈ ಥರ ನಮಗದು ಯೂಸ್ ಆಗಲ್ಲ, ಅದೇನು ಮಲ್ಟಿಪಲ್ಲು ಆಗ್ತಾ ಹೋಗಲ್ಲ. ಬಟ್ ಈ ಥರ ನಾವು ಶೇರ್ಸ್ಗಳಲ್ಲಿ, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಮಗೆ ಒಂದು ಟೈಮ್ ಆಫ್ ಪೀರಿಯಡಲ್ಲಿ ತುಂಬ ಲಾಭ ಆಗುತ್ತೆ. ಆ್ಯಂಡ್ ಶೇರ್ಸಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಮೇನ್ ನಮಗೆ ಒಂದು ಯಾವ್ಯಾವ ಶೇರ್ಸಿಗೆ ಎಷ್ಟು ವ್ಯಾಲ್ಯೂ ಇದೆ, ಮಾರ್ಕೆಟಲ್ಲಿ ಯಾವುದು ಟ್ರೆಂಡಿಂಗಲ್ಲಿದೆ, ಫ್ಯೂಚರಲ್ಲಿ ಯಾವುದಕ್ಕೆ ನಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಮಗೆ ಡಿಮ್ಯಾಟ್ ಅಕೌಂಟ್ ತುಂಬ ಮುಖ್ಯ. ಸೊ ಯಾವುದ್ರಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾನಿವಾಗ ಹೇಳಕ್ ಹೊರಟಿರೋದು ಅಷ್ಟೇ, ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ಯಾವುದ್ರ ಮೂಲಕ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು, ನಿಮಗೆ ಎಷ್ಟು ಲಾಭ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವಿನ್ನೂ ನಿಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನೀವು ಎಮ್ ಸ್ಟಾಕಲ್ಲಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಎಮ್ ಸ್ಟಾಕು ಮೀರಾ ಅಸೆಟ್ಸ್ ಅವರ ಒಂದು ಪ್ರಾಡಕ್ಟ್ ಆಗಿದೆ. ಮಾರ್ಕೆಟಲ್ಲಿ ಮಿರಾ ಅಸೆಟ್ಸ್ ಅವರಿಗೆ 26 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಇದರಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನ ಯೂಸರ್ಸ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ್ದಾರೆ. 83 ಕೋಟಿಗಿಂತ ಹೆಚ್ಚು ಟ್ರೇಡರ್ಸ್ ಪ್ಲಾಟ್ಫಾರ್ಮ್ ಆಲ್ರೆಡಿ ಇದರಲ್ಲಿ ಪ್ಲೇಸ್ ಆಗಿದೆ. ಜೊತೆಗೆ ಪ್ಲೇಸ್ಟೋರ್ ಅಲ್ಲಿ ಒಳ್ಳೆ ರೇಟಿಂಗ್ ಸಹ ಇದೆ. ಅಂಡ್ ಈ ಅಪ್ಲಿಕೇಶನ್ ನಲ್ಲಿ ತುಂಬಾ ಫೀಚರ್ಸ್ ಅವೈಲೇಬಲ್ ಇದೆ. ಎಲ್ಲ ಫೀಚರ್ಸ್ ನ ಬಳಸಿಕೊಂಡು ನಾವು ಟ್ರೇಡಿಂಗ್ ಜರ್ನಿಯ ಸಿಂಪ್ಲಿಫೈ ಮಾಡ್ಕೋಬಹುದು. ಸ್ಟಾಕ್ನ ಡೆಲಿವರಿ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದಾದರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮೇಲೆ ಆ್ಯಂಡ್ IPO ಮೇಲೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಇದರಲ್ಲಿ ಯಾವುದೇ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರೋದಿಲ್ಲ, ಹಾಗೆ ಮೇಂಟೆನೆನ್ಸ್ ಚಾರ್ಜಸ್ ಇರೋದಿಲ್ಲ. ಹಾಗೆ ಹೋಲ್ಡಿಂಗಲ್ಲಿ ಇರೋ ಸ್ಟಾಕ್ನ ಪ್ಲೆಡ್ಜ್ ಮಾಡಿದ್ರು ಯಾವುದೇ ಚಾರ್ಜಸ್ ಇರೋಲ್ಲ. ಎಮ್ ಸ್ಟಾಕ್ ನಿಮಗೆ 0% ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರಾ ಡೇ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕರೆನ್ಸಿ ಟ್ರೇಡಿಂಗ್ನ ಮಾಡ್ತಿದ್ದೀರಾ ಅಂದರೆ ₹5 ಬ್ರೋಕರೇಜ್ ಅಪ್ಲಿಕೇಬಲ್ ಆಗುತ್ತೆ. ಯಾವ ಪ್ಲಾಟ್ಫಾರ್ಮಲ್ಲೂ ಇಷ್ಟು ಕಡಿಮೆ ಬ್ರೋಕರೇಜ್ ಮಾಡ್ತಾ ಇಲ್ಲ. ಹಾಗೆ ಇವರು ಮಾರ್ಜಿನ್ ಟ್ರೇಡ್ ಫೆಸಿಲಿಟೀಸ್ನ ಮಾಡಿಕೊಡ್ತಾರೆ. ನಿಮ್ಮ ಕ್ಯಾಪಿಟಲ್ ಮೇಲೆ 80% ಅಷ್ಟು ಫಂಡಿಂಗ್ನ ಎಮ್ ಸ್ಟಾಕ್ ಮಾಡುತ್ತೆ. MTFನ ಮೇಲೆ ಇವರು ಇಂಟ್ರೆಸ್ಟ್ 6.99% ಇಂದ ಸ್ಟಾರ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಇವರಷ್ಟು ಕಮ್ಮಿ ಇಂಟ್ರೆಸ್ಟ್ನ ಯಾರು ಚಾರ್ಜ್ ಮಾಡ್ತಾ ಇಲ್ಲ. ಪ್ರತಿದಿನ 0.0192% ಅಷ್ಟು ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ನೀವು MTF ಬಳಸಿ ಬೈ ಮಾಡೋ ಸ್ಟಾಕ್ ಮೇಲೆ ಯಾವುದೇ ರೀತಿಯ ಹೋಲ್ಡಿಂಗ್ ಪೀರಿಯಡ್ ಇರೋದಿಲ್ಲ, ಅನ್ಲಿಮಿಟೆಡ್ ಇರುತ್ತೆ. ಹಾಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಪೇಯ್ಡ್ ಅಪ್ಲೈ ಆಗುತ್ತೆ. ಎಮ್ ಸ್ಟಾಕಲ್ಲಿ ಬರೀ 3 ಸಿಂಪಲ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸೊ ಎಮ್ ಸ್ಟಾಕ್ ಅಪ್ಲಿಕೇಶನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತು ನನ್ನ
ಸೀಮಂತಕ್ಕೆ ವೇರ್ ಮಾಡೋ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಸೊ ಇದೇ ಆ ಸ್ಯಾರಿ ತುಂಬ ಇವಾಗ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಸೊ ಆ ಥರ ಇದನ್ನ ನೋಡಿದ ತಕ್ಷಣನೇ ಇಷ್ಟ ಆಗಿ ಇದ್ದೇ ಸ್ಯಾರಿನ ನಾನು ಸೀಮಂತಕ್ಕೆ ಉಡಬೇಕು ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ತುಂಬ ರಿಚ್ಚಾಗಿ ಕಾಣುತ್ತೆ ಇದು ವೇರ್ ಮಾಡಿದ್ರೆ, ಆ್ಯಂಡ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ 2 ಸ್ಯಾರಿ ವೇರ್ ಮಾಡ್ತಾರೆ, ಒಂದು ತವ್ರ ಮನೆ ಸ್ಯಾರಿ, ಇನ್ನೊಂದು ಗಂಡ ಮನೆ ಸ್ಯಾರಿ. ಸೊ ಇದು ನಾನು ನಿವಿ ಮನೆ ಕಡೆಯಿಂದ ಅಂತ ತೊಗೊಂಡಿರೋದು, ಆ್ಯಂಡ್ ಫಂಕ್ಷನ್ ಫುಲ್ಲು ನಾನು ಇದೇ ಸ್ಯಾರಿನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ನೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಯೂಶ್ವಲಿ ಈ ಥರ ಫಂಕ್ಷನ್ಸಿಗೆಲ್ಲ ಗ್ರೀನ್ ಸ್ಯಾರಿನೇ ವೇರ್ ಮಾಡಬೇಕು ಅಂತಾರೆ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಒಂದು 3 ಗ್ರೀನ್ ಸ್ಯಾರಿ ಇತ್ತು, ಅಂದರೆ ಬಾಟಲ್ ಗ್ರೀನ್ ಇರ್ಬೋದು, ನಾರ್ಮಲ್ ಗ್ರೀನ್ ಸ್ಯಾರಿ ಈ ಥರ. ಬಟ್ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಇರಲಿಲ್ಲ. ಹೇಗಿದ್ದರೂ ಗ್ರೀನೇ ವೇರ್ ಮಾಡಬೇಕು ಅನ್ನೋದ್ರಿಂದ ನಾನು ಸರ್ಚ್ ಮಾಡ್ತಾ ಇದ್ದೆ ಆನ್ಲೈನಲ್ಲೇ. ಎಲ್ಲ ಪೇಜ್ಗಳು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ಯಾವುದು ಟೆಕ್ಸ್ಟೈಲ್ಸ್ ವೆಬ್ಸೈಟ್ ಇತ್ತು, ಇನ್ಸ್ಟಾಗ್ರಾಮ್ ಪೇಜ್ ಇತ್ತು, ಎಲ್ಲ ನಾನು ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಈ ಸ್ಯಾರಿ ಕಾಣಿಸ್ತು. ಆ್ಯಂಡ್ ಈ ಸ್ಯಾರಿನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಅನೈರಾ ಕೋಚರ್ ಅಂತ, ಸೊ ಅದರಲ್ಲಿ ತರಿಸಿದ್ದು. ಇದ್ರಕ್ಕಿಂತಲೂ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಆ್ಯಂಡು ಯಾರಿಗೆ ಇವಾಗ ಫ್ಯಾನ್ಸಿ ಸ್ಯಾರಿಗಳು, ಅವರು ಬನಾರಸ್, ಕ್ರೇಪು, ಮೈಸೂರು ಸಿಲ್ಕ್ ಈ ಥರ ನೀವು ಇಷ್ಟಪಡ್ತೀರಾ, ಮಸ್ಟ್ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಒಮ್ಮೆ ಚೆಕ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ಇವಾಗಿನ ಟ್ರೆಂಡಿಂಗ್ ತಕ್ಕನಾಗಿದೆ. ಆ್ಯಂಡ್ ಸ್ಯಾರಿ ಬಗ್ಗೆ ಹೇಳೋದಾದರೆ ಇದು ಪ್ಯೂರ್ ಕಡ್ಡಿ ಜಾರ್ಜೆಟ್ ಅಂತ. ಸೊ ಇದರಲ್ಲಿ ಪ್ಯಾರೆಟ್ ಗ್ರೀನ್ ಕಲರು ಮತ್ತು ಪರ್ಪಲ್ ಆರು ಮೆಜಂತಾ ಪಿಂಕ್ ಅನ್ಬೋದು, ಆ ಕಾಂಬಿನೇಷನಲ್ಲಿದೆ. ಆ್ಯಂಡ್ ಇದಕ್ಕೆ 2 ಬ್ಲೌಸ್ ಇದೆ, ಒಂದು ಫುಲ್ ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಇದೆ, ಇನ್ನೊಂದು ಸೆಲ್ಫ್ ಬ್ಲೌಸ್ ಇದೆ. ಸೊ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು. 2 ಥರನೂ ನೀವು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿ ನೋಡ್ಬೋದು. ಆ್ಯಂಡ್ ಬಾರ್ಡರೇ ಆಲ್ಮೋಸ್ಟ್ ರಿಚ್ ಇದೆ, ಅದರಲ್ಲೂ ಎಕ್ಸ್ಟ್ರಾ ಮತ್ತು ಅವರು ಬಾರ್ಡರ್ನ ಅಟ್ಯಾಚ್ ಮಾಡಿದ್ದಾರೆ. ಬಾರ್ಡರ್ ಆ್ಯಂಡ್ ಸ್ಯಾರಿ ಎರಡೂ ಅಷ್ಟೇ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಅದ್ರದ್ದು ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬೇರೆ ಕಾಂಬಿನೇಷನ್ ಇರಲಿಲ್ಲ ಇದರಲ್ಲಿ. ಆ್ಯಂಡ್ ನನಗೂ ಗ್ರೀನೇ ಬೇಕಿರೋದ್ರಿಂದ ನಾನು ಹೇಳಿದ್ನಲ್ಲ ಲವ್ ಅಟ್ ಫಸ್ಟ್ ಸೈಟ್ ಅಂದ್ಬಿಟ್ಟು, ಸೊ ನೋಡಿದ ತಕ್ಷಣವೇ ನಾನು ಅವರಿಗೆ ಮೆಸೇಜ್ ಮಾಡಿ ಆ್ಯಂಡ್ ಅವರು ನಂಬರೆಲ್ಲ ಕೊಟ್ಟರು. ಸೊ ಪೇಮೆಂಟ್ ಮಾಡಿ ಬುಕ್ ಮಾಡಿಬಿಟ್ಟೆ. ಸೊ ತುಂಬ ಇನ್ಸ್ಟಾಗ್ರಾಮ್ ಅಂದರೆ ಕೆಲವರು ನಂಬಲ್ಲ, ಅಂದರೆ ಫೇಕ್ ಇರುತ್ತೆ ಏನು ಅಂತ. ಬಟ್ ನೀವು ಟ್ರಸ್ಟ್ ಮಾಡ್ಬೋದು, ನಾನು ಅವ್ರ ಪೇಜ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೂ ಇಷ್ಟ ಆದರೆ ಒಮ್ಮೆ ಚೆಕ್ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಪ್ರೈಸು ಅಷ್ಟೇ ಅಫೋರ್ಡಬಲ್ ಆಗಿದೆ, ಅಂದರೆ ಕ್ವಾಲಿಟಿ ತಕ್ಕ ಹಾಗೆ ಪ್ರೈಸ್ ಇದೆ, ನಾವು ಆರಾಮಾಗಿ ತೊಗೋಬೋದು. ಆ್ಯಂಡ್ ಇದು ಇನ್ನೊಂದು ಬ್ಲೌಸ್, ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಇದು. ಸೊ ಇದು ಅಷ್ಟೇ, ನಾವು ಯಾವುದೇ ಥರ ಎಕ್ಸ್ಟ್ರಾ ವರ್ಕ್ ಮಾಡಿಸೋದೇ ಬೇಡ, ಇದರಲ್ಲೇ ರಿಚ್ ಆಗಿ ಕೊಟ್ಟಿದ್ದಾರೆ. ಸೊ ವೇಟಿಂಗ್ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಯಾವಾಗ ವೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಫ್ಯಾನ್ಸಿ ಸ್ಯಾರಿ ವೇರ್ ಮಾಡ್ಬೋದಾ ಈ ಥರ ಫಂಕ್ಷನ್ಸ್ಗಳಿಗೆಲ್ಲ ಅನ್ಬೋದು. ಎಸ್, ನಮ್ಮ ಕಂಫರ್ಟಬಲು. ಈಗ ನನಗೆ ಜಾರ್ಜೆಟ್ ಇರಲಿ, ಅವರು ಶಿಫಾನ್ ಇರಲಿ, ನನಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ನಾನು ಆ ಥರ ಸ್ಯಾರಿನ ವೇರ್ ಮಾಡಬೇಕು, ರೇಷ್ಮೆ ಸೀರೆನೇ ಮಾಡಬೇಕು, ಅವರು ಫ್ಯಾನ್ಸಿ ಮಾಡಬಾರ್ದು ಅನ್ನೋ ಥರ ಏನೂ ಇಲ್ಲ. ಸೊ ನನಗಿದು ಯೂಶ್ವಲಿ ನನಗೆ ಜಾರ್ಜೆಟ್ಟು, ಶಿಫಾನ್ ಮೆಟೀರಿಯಲ್ಗಳು ತುಂಬ ಇಷ್ಟ. ಹಾಗೆ ಈ ಟೈಮಲ್ಲಿ ನಾನು ಸಮ್ಮರು ಗೊತ್ತು ಎಷ್ಟು ಸೆಕೆ ಎಲ್ಲ ಇರುತ್ತಂತ. ಸೊ ಈ ಟೈಮಲ್ಲಿ ಈ ಥರ ಸ್ಯಾರಿನ ವೇರ್ ಮಾಡೋದ್ರಿಂದ ನನಗೂ ಒಳ್ಳೆಯದೇ ಅಲ್ವಾ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ತುಂಬ ರಿಚ್ ಆಗಿದೆ. ಹಾಗಾಗಿ ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದೆ. ಸೊ ನಿಮಗೂ ಹೇಗಿದೆ, ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಸೆಕೆಂಡ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದನ್ನು ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲೇ ತರಿಸಿದ್ದು. ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಇನ್ಸ್ಟಾಗ್ರಾಮ್ ಪೇಜು. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು. ನಾನು ತೊಗೊಂಡಿರೋ ಸ್ಯಾರಿ ಸಹ ಇದೆ. ಸೊ ಯೂಶ್ವಲಿ ಎಲ್ಲ ಥರ ಕಾಂಬಿನೇಷನ್ ಸ್ಯಾರೀಸ್ ನೋಡಿರ್ತೀವಿ, ಬಟ್ ಇದು ನನಗೆ ವೆರೈಟಿ ಅನ್ನಿಸ್ತು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ನು. ಆ್ಯಂಡ್ ಇದು 80 GSM ಥಿಕ್ನೆಸ್ ಇದೆ ಇದು. ಆ್ಯಂಡ್ ನಿಮಗೆ ಪೇಜಿಗೆ ಹೋದರೆ ಗೊತ್ತಾಗುತ್ತೆ ಎಲ್ಲ ಸ್ಯಾರೀಸ್ಗಳು ಪ್ರೈಸ್ ಎಷ್ಟಿದೆ ಅಂತ. ಆ್ಯಂಡ್ ಅಲ್ಲಿ ಬರೀ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ನಿಮಗೆ ಪ್ಯೂರ್ ಜರಿ ಅಂತಲೂ ಸಿಗುತ್ತೆ. ಅಂದರೆ ಇವಾಗ ನಾವೇನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತೀವಿ, ಪ್ಯೂರ್ ಜರಿದು, ಅದು ಸಹ ಇದೆ. ಸೊ ನನಗೆ ಇದು ಸಾಕು ಅಂತ ಅನ್ನಿಸ್ತು. ಆ್ಯಂಡ್ ಬಾರ್ಡರೆಲ್ಲ ನೋಡ್ಬೋದು ಎಷ್ಟು ರಿಚಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಈ ಕಾಂಬಿನೇಷನ್ ಒಂದು ಸ್ಯಾರಿನೂ ನನ್ನ ಹತ್ರ ಇರಲಿಲ್ಲ. ಸೊ ಇದು ಅಪ್ಪ ಅಮ್ಮ ಮನೆ ಕಡೆಯಿಂದ ಕೊಟ್ಟಿರೋ ಸ್ಯಾರಿ. ಅಂದರೆ ಯೂಶ್ವಲಿ 2 ಸ್ಯಾರಿ ಅಲ್ಲ, ಒಂದು ಗಂಡನ ಮನೆದು, ಇನ್ನೊಂದು ತವರು ಮನೆದು. ಸೊ ಇದು ಸೆಕೆಂಡ್ ವೇರ್ ಮಾಡೋಣ ಅಂತಿದ್ದೀನಿ. ಸೇಮ್ ನನಗೆ ಈ ಥರ ಕಂಫರ್ಟಬಲ್ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಸ್ಯಾರಿನ
ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದಕ್ಕೆ ಲೈಟಾಗೆಲ್ಲ ವರ್ಕ್ ಮಾಡಿಸ್ಬೇಕು ಬ್ಲೌಸಿಗೆ, ಆವಾಗಲೇ ಸ್ವಲ್ಪ ಇನ್ನೂ ಲುಕ್ಕಾಗಿ ಕಾಣೋದು. ಆ್ಯಂಡ್ ರಿಯಲಿ ತುಂಬ ಏನಂತಾರೆ ಸ್ಕಿನ್ ಫ್ರೆಂಡ್ಲಿ ಸ್ಯಾರಿ ಅಂತ ಹೇಳ್ಬೋದು ಇದೆಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತು ಸ್ಯಾರಿ ವೆಯ್ಟ್ ತಕ್ಕನಂಗೆ ಲುಕ್ಕು ಇರುತ್ತೆ ಆ್ಯಂಡ್ ಪ್ರೈಸು ಇರುತ್ತೆ. ಸೊ ನನಗೆ ಸದ್ಯಕ್ಕೆ ಇದು ಸಾಕು ಅನಿಸ್ತು. ಯಾಕಂದರೆ ನಾವು ಗೊತ್ತಲ್ಲ, ಒಂದ್ಸರಿ ಫಂಕ್ಷನ್ಗೆ ಸ್ಯಾರಿಗಳು ಉಟ್ಟು ಎಲ್ಲ ಫೋಟೋಸ್ ವೀಡಿಯೋಸ್ ಆದಮೇಲೆ ನೆಕ್ಸ್ಟ್ ಮತ್ತಿನ್ಯಾವಾಗ ಉಡ್ತೀವಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಇದು ಸಾಕು ಅಂತ ಅಂದ್ಕೊಂಡು ನಾನು ತೊಗೊಂಡೆ. ಆ್ಯಂಡ್ ಅಲ್ಲಿ ಇನ್ನೂ ಅಂದರೆ ನಾನು ತರಿಸಿದ್ನಲ್ಲ ಪೇಜಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ನಾನು ಆ ಪೇಜ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಪಾಪ್ಯುಲರೇ ಇದೆ ಇನ್ಸ್ಟಾಗ್ರಾಮ್ ಪೇಜು. ಸೊ ನಾನೊಮ್ಮೆ ಅದರದ್ದು ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಆ್ಯಂಡ್ ಸ್ಯಾರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಿಜವಾಗ್ಲೂ ನಾನು 200% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೀವು ಒಂದ್ಸರಿ ಇದನ್ನು ಮಾಡ್ಕೊಂಡು ತಿಂದರೆ ರಿಯಲಿ ಇಷ್ಟಪಡ್ತೀರ ಆ್ಯಂಡ್ ಪದೇ ಪದೇ ಮಾಡ್ಕೊಂಡು ತಿಂತೀರ. ಇದನ್ನು ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ ಹೆಸರು ನನಗೂ ನೆನಪಿಲ್ಲ, ಏನು ಹೆಸರು ಅಂತ ಅಂದ್ಬಿಟ್ಟು ಚಿಕನ್ ಸ್ಪೈಸಿ ಗ್ರೇವಿ ಅಂತ ಹೇಳ್ಬೋದು. ಸೊ ಫಸ್ಟ್ ಸ್ಟೆಪ್ಪು ನಾವು ಆ ಚಿಕನ್ನ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು, ನೆಕ್ಸ್ಟು ಅದಕ್ಕೆ ನಾವು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರು, ಜೀರಿಗೆ ಪೌಡರು, ಗರಂ ಮಸಾಲ, ಅರಿಶಿನ ಪುಡಿ ಆ್ಯಂಡ್ ಸ್ವಲ್ಪ ಉಪ್ಪು, ಆಮೇಲೆ ಕರಡು ಮತ್ತು ಸ್ವಲ್ಪ ನಿಂಬೆ ಹುಳಿ, ಇಷ್ಟನ್ನು ನಾವು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ತುಂಬ ಹೊತ್ತೇನು ಬೇಡ, ಒಂದು 15 ಮಿನಿಟ್ಸ್ ಸಾಕು. ನಾವು ಅದು ಮ್ಯಾರಿನೇಟ್ ಆಗೋಷ್ಟೇ ನಾವು ಇನ್ನೊಂದು ಮಸಾಲನ ಮಾಡ್ಕೊಬೇಕು. ಆ್ಯಂಡ್ ಮಿಕ್ಸ್ ಮಾಡುವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಆ್ಯಂಡ್ ನಿಮಗೆ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ನಾನು ಸ್ಕಿನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದು 10 ಮಿನಿಟ್ಸಲ್ಲಿ ಇದು ರೆಸಿಪಿ ಆಗೋಗುತ್ತೆ. ಮ್ಯಾರಿನೇಟ್ ಆಗೋಕ್ಕೆ ಏನು ಬಿಡ್ತೀವಿ, ಟೈಮ್ ಕೊಡ್ತೀವಿ, ಅಷ್ಟೇ ಟೈಮ್ ನಮಗೆ ಜಾಸ್ತಿ ಆಗೋದು. ಅದು ಬಿಟ್ಟರೆ ಕುಕ್ಕಿಂಗಲ್ಲಿ ನಮಗೆ ಜಾಸ್ತಿ ಟೈಮೇ ಆಗೋಲ್ಲ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಪೇಸ್ಟ್ ಮಾಡ್ಕೋಬೇಕನ್ನಲ್ಲ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಮತ್ತು ಇದು ಹೂ ಬರುತ್ತಲ್ಲ ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ, ಸೊ ಅದು ಚಕ್ರೆ ಮೊಗ್ಗು ಅಂತ ಏನೋ ಅಂತಾರೆ, ನನಗೆ ಅದ್ರ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ. ಆ್ಯಂಡ್ ಜೀರಿಗೆ, ಸ್ವಲ್ಪ ಕಾಳು ಮೆಣಸು. ಸೊ ನೋಡ್ತಿರ್ಬೋದು ನಾನು ಇಷ್ಟು ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ, ಯಾಕಂದರೆ ಅಲ್ಲೂ ಫಸ್ಟು ಗರಂ ಮಸಾಲೆ ಆ್ಯಂಡ್ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿದ್ವಲ್ಲ, ಹಾಗಾಗಿ. ಆಮೇಲೆ ಚಿಲ್ಲಿ ಪೌಡರು ಮತ್ತು ಅರಿಶಿನ ಪುಡಿ. ಸೊ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಬೇಕು. ಆ್ಯಕ್ಚುಲಿ ನೀರು ಹಾಕ್ಕೊಂಡಲೇ ಪೇಸ್ಟ್ ಮಾಡ್ಕೋಬೇಕು. ನನಗದು ಅಂದರೆ ಕ್ವಾಂಟಿಟಿ ಅದು ಸರಿ ಆಗಲಿಲ್ಲ ಜಾರ್ಗೆ, ಚಿಕ್ಕ ಜಾರೇ ತೊಗೊಂಡಿದ್ದೆ, ಆದರೂ ಸರಿ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಅದೇ ಒಗ್ಗರಣೆಗೆ ನಾನು ಆಯಿಲ್ ಹಾಕಿ ಸ್ವಲ್ಪ ನಾನು ಬಟರ್ ಹಾಕ್ಕೊಂಡೆ. ಅದು ಜಸ್ಟ್ ಚೆನ್ನಾಗಿರುತ್ತೆ ಫ್ಲೇವರು ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಇದನ್ನು ಚೆನ್ನಾಗಿ ಬ್ರೌನಿಷ್ ಬರೋ ತನಕ ನಾವು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅಷ್ಟೊಂದು ಕಾಯಷ್ಟು ಪೇಷನ್ಸ್ ಇಲ್ಲ ಅಂದರೆ ನಾವು ಬೇಗನೆ ಹಾಕ್ಬೋದು. ಏನು ಅಂದರೆ ಟೇಸ್ಟ್ ವೈಸ್ ಸ್ವಲ್ಪ ಒಂದು 2-3% ಚೆನ್ನಾಗಿರುತ್ತೆ ರೋಸ್ಟ್ ಮಾಡಿ ಹಾಕಿದ್ರೆ. ಸೊ ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಅದೊಂದು ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದಕ್ಕೂ ನಾವು ಬೆಳ್ಳುಳ್ಳಿ ಹಾಕಬೇಕು. ಮ್ಯಾರಿನೇಟಿಂಗ್ ನಾನು ಹಾಕಿರಲಿಲ್ಲ. ಆ್ಯಂಡ್ ಇವಾಗ ಅದನ್ನು ಡ್ರೈ ಮಾಡುವಾಗ ಒಗ್ಗರಣೆಗೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಪೇಸ್ಟು ಮತ್ತು ಈರುಳ್ಳಿ ಎರಡೂ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ನೀಟಾಗಿ ಸ್ವಲ್ಪ ಅದು ಕರಗೋ ತನಕ ನಾವು ತಿರ್ಸ್ತಿರ್ಬೇಕು. ಸೊ ಇದಾದಮೇಲೆ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಿದೆ. ಆ್ಯಕ್ಚುಲಿ ಹಾಕಿದ ತಕ್ಷಣ ನಾವಿನ್ನೇನು ಎಕ್ಸ್ಟ್ರಾ ನಾವು ನೀರು ಅವೆಲ್ಲ ಹಾಕೋದೇ ಬೇಡ, ಯಾಕಂದರೆ ಚಿಕನಲ್ಲೇ ನೀರು ಬಿಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅದು ನಾವು ಎಲ್ಲ ಉಪ್ಪು ಎಲ್ಲ ಹಾಕಿದ ತಕ್ಷಣವೇ ನೋಡ್ತಿರ್ಬೋದು, ನಾನು ಒಂದು ಡ್ರಾಪ್ ನೀರು ಹಾಕಿಲ್ಲ, ಅದೇ ನೀರು ಬಿಟ್ಟಿರೋದು. ಸೊ ಫಸ್ಟು ಸ್ವಲ್ಪ ಅರ್ಧ ಬೆಂದಿದೆ ಅನ್ನುವಾಗ ನಾನು ಕರಿಬೇವು ಸೊಪ್ಪು ಹಾಕಿ ತಿರುಗಿಸ್ದೆ. ಆಮೇಲೆ ಮತ್ತೆ ಇನ್ನೊಂದು 75% ಬೆಂದಿದೆ ಅಂದಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಪೇಸ್ಟನ್ನು ನಾನು ಹಾಕಿದೆ. ಸೊ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲ್ಗಡೆ ಆ್ಯಡ್ ಮಾಡಿದೆ. ಸೊ ಇದು ಎಂಡಿಂಗು.
ಟೇಸ್ಟಿಂಗು ನಿಮಗೆ ಏನಾದರೂ ಉಪ್ಪು ಬೇಕಿದ್ದರೆ ಉಪ್ಪು ಹಾಕ್ಕೊಬೋದು, ಇಲ್ಲ ಏನೋ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋದಿದ್ರೆ ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ತಿರ್ಸಿದ್ರೆ ಮುಗೀತು. ವಿತಿನ್ 10 to 15 ಮಿನಿಟ್ಸಲ್ಲಿ ನಿಮಗೆ ಆ ರೆಸಿಪಿ ಆಗುತ್ತೆ. ಸೊ ಇದಾದಮೇಲೆ ನಾವು ಪರೋಟ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಅಂತಂದ್ಬಿಟ್ಟು ನಾವು ಅಂದರೆ ಪ್ಯಾಕ್ಡ್ ಬರುತ್ತಲ್ಲ ಆ ಪರೋಟನ ತರಿಸ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ. ಸೊ ಫೈನಲಿ ನಮ್ಮ ಒಂದು ಏನಂತಾರೆ ಸಂಡೇ ಡಿನ್ನರ್ ಇದಾಗಿತ್ತು. ಸೊ ಸಖತ್ತಾಗಿತ್ತು. ಯಾರು ಈ ರೆಸಿಪಿನ ಮಿಸ್ ಮಾಡ್ಕೊಬೇಡಿ, ಖಂಡಿತ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. 200% ನೀವೆಲ್ಲರೂ ಇಷ್ಟಪಟ್ಟೇ ಪಡ್ತೀರಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ರೆಸಿಪಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವಾಗ ವೇರ್ ಮಾಡಿ ನಾನು ರೀಲ್ಸ್ ಫೋಟೋಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗು ಅಷ್ಟೇ ತುಂಬ ಅದು ಇದು ಅಂತ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಒಂದು ಡಿಸೈನ್ ಕೊಟ್ಟಿದ್ದೀನಿ. ಸೊ ಬ್ಲೌಸ್ ಬಂದಮೇಲೂ ನಾನು ನಿಮ್ಮ ಹತ್ರ ಅದನ್ನು ತೋರಿಸ್ತೀನಿ ಯಾವ ಡಿಸೈನ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲ ಹೇಗಿತ್ತು, ಸ್ಯಾರೀಸ್ ಇರ್ಬೋದು, ರೆಸಿಪಿ ಇರ್ಬೋದು, ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಸಜೆಷನ್ಗೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. Investments in securities markets are subject to market risks. Read all the related documents carefully before investing.